ಪ್ರೀತಿಸಿ ಮದುವೆಯಾದ ಜೋಡಿಗೆ ನೇಗಿಲು ಕಟ್ಟಿ ಹೊಲ ಉಳುವ ಶಿಕ್ಷೆ ವಿಧಿಸಿದ ಬುಡಕಟ್ಟು ಪಂಚಾಯಿತಿ. ಬುಡಕಟ್ಟು ಪ್ರಾಬಲ್ಯದ ರಾಯಗಢ ಜಿಲ್ಲೆಯ ಕಲ್ಯಾಣಸಿಂಗ್ಪುರ ಪೊಲೀಸ್ ವ್ಯಾಪ್ತಿಯಲ್ಲಿರುವ ಶಿಖರ್ಪೈ ಪಂಚಾಯತ್ ವ್ಯಾಪ್ತಿಯ ಕಂಜನಜೋಡಿ ಗ್ರಾಮದಲ್ಲಿ ಪ್ರೇಮ ವಿವಾಹವಾಗಿದ್ದ ಯುವ ದಂಪತಿಗಳು ಒಂದೇ ಕುಲಕ್ಕೆ ಸೇರಿದವರು ಎಂಬ ಕಾರಣಕ್ಕಾಗಿ ಸ್ಥಳೀಯ ಬುಡಕಟ್ಟು ಪಂಚಾಯಿತಿಯಿಂದ ಶಿಕ್ಷೆ ವಿಧಿಸಲಾಗಿದೆ. ದಂಪತಿಗಳನ್ನು ಗ್ರಾಮದ ಹಿರಿಯರು ಮತ್ತು ಸಮುದಾಯದ ಸದಸ್ಯರ ಸಮ್ಮುಖದಲ್ಲಿ ಸಾರ್ವಜನಿಕ ಅವಮಾನಕ್ಕೆ ಒಳಪಡಿಸಲಾಗಿದೆ. ಯುವಕ ಮತ್ತು ಯುವತಿಯನ್ನು ಎತ್ತುಗಳಂತೆ ನೊಗಕ್ಕೆ ಕಟ್ಟಿ ಅವರ ಹೆಗಲ ಮೇಲೆ ಮರದ ನೇಗಿಲನ್ನು ಬಿಗಿದು ಪ್ರೀತಿಯಲ್ಲಿ ಬಿದ್ದ ಅಪರಾಧಕ್ಕೆ ಶಿಕ್ಷೆಯಾಗಿ ಹೊಲವನ್ನು ಉಳುಮೆ ಮಾಡಲು ಒತ್ತಾಯಿಸಲಾಗಿದೆ. ಶಿಕ್ಷೆ ಅಲ್ಲಿಗೆ ನಿಲ್ಲಲಿಲ್ಲ. ಗ್ರಾಮ ದೇವತೆಯ ಮುಂದೆ ಆಚರಣೆಗಳನ್ನು ಮಾಡಿದ ನಂತರ ಹಿರಿಯರು ದಂಪತಿಗಳನ್ನು ಹೊಡೆದಿದ್ದಾರೆ. ಅಲ್ಲದೆ ಇಬ್ಬರನ್ನು ಗ್ರಾಮದಿಂದ ಹೊರಹಾಕಲಾಗಿದೆ. ಲಕ್ ಸರಕ ಮತ್ತು ಕೊಡಿಯ ಸರಕ ಎಂದು ಗುರುತಿಸಲ್ಪಟ್ಟ ಈ ದಂಪತಿಗಳು ಅತ್ತೆ ಮತ್ತು ಸೋದರಳಿಯ ಆಗಿದ್ದರೂ ಸಂಬಂಧದಲ್ಲಿದ್ದರು. ಒಡಿಶಾದ ಅನೇಕ ಭಾಗಗಳಲ್ಲಿ ಅನುಸರಿಸುವ ಬುಡಕಟ್ಟು ಪದ್ಧತಿಗಳ ಪ್ರಕಾರ ಒಂದೇ ಕುಲದೊಳಗಿನ ವಿವಾಹಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಏಕೆಂದರೆ ಅಂತಹ ಸಂಬಂಧಗಳನ್ನು ಒಡಹುಟ್ಟಿದವರು ಅಥವಾ ನಿಕಟ ರಕ್ತ ಸಂಬಂಧಿಗಳ ನಡುವಿನ ವಿವಾಹಗಳಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ನಮ್ಮ ಬುಡಕಟ್ಟು ಸಂಪ್ರದಾಯದ ಪ್ರಕಾರ ಒಂದೇ ಕುಲದ ಜನರನ್ನು ಸಹೋದರ ಮತ್ತು ಸಹೋದರಿ ಅಥವಾ ಚಿಕ್ಕಮ್ಮ ಮತ್ತು ಸೋದರಳಿಯ ಎಂದು ಪರಿಗಣಿಸಲಾಗುತ್ತದೆ. ಅವರ ನಡುವಿನ ವಿವಾಹವು ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಗ್ರಾಮಸ್ಥರಾದ ಶ್ಯಾಮಧರ್ ಮಿನಿಯಾಕ ಹೇಳಿದ್ದಾರೆ. ಸಂಬಂಧ ಬೆಳಕಿಗೆ ಬಂದ ನಂತರ ಗ್ರಾಮದ ಹಿರಿಯರು ಸಾಂಪ್ರದಾಯಿಕ ಕೌನ್ಸಿಲ್ ಸಭೆ ನಡೆಸಿ ಶಿಕ್ಷೆಯನ್ನು ಘೋಷಿಸಿದ್ದಾರೆ. ನ್ಯಾಯ ಎಂದು ಕರೆಯಲ್ಪಡುವ ಇದನ್ನು ಕಾರ್ಯಕರ್ತರು ಮತ್ತು ಕಾನೂನು ತಜ್ಞರು ಸಂವಿಧಾನ ಬಾಹಿರ ಎಂದು ಖಂಡಿಸಿದ್ದಾರೆ. ಈ ವಿಷಯವನ್ನು ಪರಿಶೀಲಿಸಲಾಗುವುದು. ಘಟನೆಯ ಬಗ್ಗೆ ತನಿಖೆ ನಡೆಸಲು ತಂಡವನ್ನು ಕಳುಹಿಸಲಾಗುವುದು ಮತ್ತು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ರಾಯಗಢ ಎಸ್ಪಿ ಸ್ವಾತಿ ಎಸ್ ಕುಮಾರ್ ಹೇಳಿದ್ದಾರೆ.